ಏನ್ ಚಿಕ್ಕ ಯಜಮಾನ್ರೆ ಇದೆಲ್ಲ ನಿಮ್ದೇ ಪ್ಲಾನಾ? ರೀ, ಇದನ್ನ ನೋಡಿ ನಿಮ್ಗೆ ಶಾಕ್ ಆಗಿದೆಯೋ ಅಷ್ಟೇ ಶಾಕ್ ನನ್ಗೂ ಆಗಿದೆ. ನೋಡಿ, ನಿಮ್ಗೆ ಹೇಳ್ದೆ ಕೇಳ್ದೆ ನಿಮ್ ಕುದ್ಗೆ ತಾಳಿ ಕಟ್ಟಿರೋದಷ್ಟೇ. ಅದನ್ ಬಿಟ್ಟು ಇಂಥದೆಲ್ಲ ನೋ. ನಿಮ್ ಮಾತನ್ನ ನಾನ್ ನಂಬೇಕಾ? ಇಲ್ಲಿ ಬಂದಾಗ ನನ್ ಕಿರು ಬೆರಳು ನಿನ್ ಮುಟ್ಸಲ್ಲ ಅಂತ ಹೇಳಿ ಈಗ ಯಾಮಾರ್ಸಕ್ ನೋಡ್ತಿದ್ದೀರಾ? ರೀ, ಏನ್ರಿ ಈ ರೇಂಜ್ ಯೋಚನೆ ಮಾಡ್ತಾ ಇದೀರಾ? ಇಷ್ಟೊಂದ್ ಅನುಮಾನ ನನ್ನ ಮೇಲೆ ಸರಿಗಿರಲ್ಲ. ಏನ್ ಸರಿಗಿರೋದಿಲ್ಲ? ಇವಾಗ ಇದೆಲ್ಲ ಸರಿ ಮಾಡ್ಲಿಲ್ಲ ಅಂದ್ರೆ ನಾನು ಸಮುದ್ರದ ಹತ್ರ ಹೋಗಿ ಮಲ್ಕೋಬೇಕಾಗತ್ತೆ. ರೀ, ನಾನೆಲ್ಲ ಮಾಡಿದ್ದು ನನ್ನ. ಏನ್ ಸಾರ್, ಎಸಿಲಿ ರಗ್ಗೋಚ್ಕೊಂಡು ಬೆಚ್ಚಿಗೆ ಮಲ್ಕೊಳ್ಳೋದು ಬಿಟ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಜಗಳ ಆಡ್ತಿದ್ದೀರಾ? ಏನ್ ಪ್ರಾಬ್ಲಮ್ಮು? ಇದೇ ಪ್ರಾಬ್ಲಮ್ಮು. ಇದನ್ನೆಲ್ಲ ಯಾರು ಹೇಳ್ದೆ ಕೇಳ್ದೆ ಮಾಡ್ಸಿರೋದು? ಇವ್ರ ಮೇಡಮ್ ನಾನೇ ಮಾಡಿರೋದು ಅಂತ ನನ್ ಮೇಲೆ ರೇಗಾಡ್ತಿದ್ದಾರೆ. ಮೇಡಮ್, ಇದನ್ನೆಲ್ಲ ಅರೇಂಜ್ ಮಾಡಿಸಿದ್ದು ಸರ್ ಅಲ್ಲ, ನಾನೇ ಮೇಡಮ್, ನಾನೇ ಅರೇಂಜ್ ಮಾಡಿದ್ದು. ನೀವಾ? ಯಾಕೆ ಹೀಗೆಲ್ಲ ಮಾಡ್ಸಿದ್ದೀರಾ? ನೀವಿಬ್ರು ಹೊಸದಾಗಿ ಮದುವೆ ಆಗಿದ್ದೀರಾ ಅಂತ ಗೊತ್ತಾಯ್ತು. ನಮ್ಮ ರೆಸಾರ್ಟ್ಗೆ ಯಾರೇ ನ್ಯೂ ಕಪಲ್ಸ್ ಬಂದ್ರು ಇದೇ ರೀತಿ ಅರೇಂಜ್ ಮಾಡೋದು. ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಗೋದು ಸೆಲ್ಫ್ ಸರ್ವಿಸು. ಇನ್ನೊಂದ್ಸಲ ನನಗೆ ಈ ತರ ಹೇಳ್ದೆ ಕೇಳ್ದೆ ಏನಾದ್ರು ಮಾಡಿಸಿದ್ರೆ ಫುಲ್ ಸರ್ವಿಸ್ ನಾನೇ ಕೊಟ್ಬಿಡ್ತೀನಿ. ಓಡ್ರಿ ಇಲ್ಲಿಂದ. ಇಷ್ಟು ಕಷ್ಟಪಟ್ಟು ಅರೇಂಜ್ ಮಾಡೋರು ಮರ್ಯಾದೆನೇ ಇಲ್ಲ ನನಗೆ. ಹಳ್ಳಿ ಸಗಡಿನ ವಯ್ಯಾರಿ, ಈಗ್ಲಾದ್ರೂ ನಂಬಿಕೆ ಬಂತ ನಾನಲ್ಲ ಅಂತ? ಅಬ್ಬಬ್ಬಬ್ಬ, ಏನೆಲ್ಲ ಮಾತಾಡ್ತಿರೋ? ನಡೀರಿ ಮಲ್ಕೊಳ್ಳಿ. ನಾನ್ ಹೋಗಿ ಅಲ್ಲಿ ಮಲ್ಕೋಬೇಕಾ? ನಾನು ಹೇಳಿಲ್ಲ ಕಣ್ರಿ, ನಾನೇ ಅಲ್ಲಿ ಕೊನೆ ತುದಿಯಲ್ಲಿ ಮಲ್ಕೋತೀನಿ. ನೀವು ಸೋಫಾ ಮೇಲೆ ಮಲ್ಕೊಳ್ಳಿ. ಮಲ್ಕೊಳ್ರಿ, ಹೋಗಿ. ಇರಿ 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 ನಿಧಾನ. ನಿಧಾನ. ಅಯ್ಯೋ ಅಯ್ಯೋ ಚಿಕ್ಕ ಯಜಮಾನ್ರೆ, ನೀವ್ ಯಾಕೆ ನನ್ ಕಾಲ್ ಮುಟ್ತಾ ಇದ್ದೀರಾ? ಅಯ್ಯೋ ಸುಮ್ನೆ ಇರ್ರಿ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ. ಆಯ್ತಾಯ್ತು. ಅಮ್ಮ, ಒಂದ್ ನಿಮಿಷ ಸ್ವಲ್ಪ ತಡೀರಿ. ಆಯ್ತು. ಸ್ವಲ್ಪ ಹೊತ್ತು ನೋವುತ್ತೆ, ಮಲ್ಕೊಳ್ಳಿ. ನಾನು ಹೋಗಿ ಬೆಡ್ಶೀಟ್ ತಗೊಂಡ್ಬರ್ತೀನಿ. ಕಾಲೆತ್ತಿಡ್ಬೇಕಾ? ಮಲ್ಕೊಳ್ರಿ. ಇದೇನಿದು? ಬೆಳಗ್ಗೆನೆ ಸಿಂಗಾರಿ ಕಾಣಿಸ್ತಿಲ್ವಲ್ಲ? ಎಲ್ಲಪ್ಪ ಓದ್ಲು ಇವಳು?
ರೀ ನಿಮ್ಮನ್ನ ಇಡೀ ರೆಸಾರ್ಟ್ ತುಂಬಾ ಹುಡುಕಿದ್ರೆ ನೀವ್ ನೋಡಿದ್ರೆ ಇಲ್ಲಿಗೆ ಬಂದ್ ನಿಂತಿದ್ದೀರಲ್ರಿ. ಅದು ನೀವು ಮಲ್ಕೊಂಡಿದ್ರಲ್ಲ, ಅದಕ್ಕೆ ಎಬ್ಬಿಸ್ಲಿಲ್ಲ. ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ಕಾಲ್ ನೋವು ಹೇಗಿದೆ? ಪರವಾಗಿಲ್ಲ ಚಿಕ್ಕ ಯಜಮಾನ್ರೆ. ಅದ್ ಸರಿ, ಬೆಳಗ್ಗೆ ಇಲ್ಲಿಗೆ ಬಂದು ಏನ್ ಮಾಡ್ತೀರಪ್ಪ? ಸೂರ್ಯೋದಯ ನೋಡೋದಕ್ ಬಂದೆ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ಸಮುದ್ರದಲ್ಲಿ ಹುಟ್ಟು ಸೂರ್ಯನ ನೋಡ್ಬೇಕು ಅಂತ. ಅದ್ ನೆನ್ಪಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಸೂರ್ಯ ಹುಟ್ಟೋವಾಗ ಬಣ್ಣನ ಮೈ ತುಂಬಿಕೊಂಡು ಕಣ್ಣಿಗೆ ಹಬ್ಬದ ತರ ಬರ್ತಾನೆ. ಬರ್ತಾ ಬರ್ತಾ ಅವನ್ ಪ್ರಕಾಶಮಾನಕ್ಕೆ ಅವನ್ ಯಾಕಾದ್ರೂ ಬಂದಪ್ಪ ಅಂತ ಅನ್ಕೋತೀವಿ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ತನ್ನ ಕೆಲ್ಸ ಮುಗೀತು ಅಂತ ವಾಪಸ್ ಹೊರಟೋಗ್ತಾನೆ. ಹಾಗೆ ಈ ಸಮುದ್ರ, ಸೂರ್ಯ ಒಬ್ರಿಗೊಬ್ರು ಏನೋ ಮಾತಾಡ್ಕೋತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಆದ್ರೆ ಅವರಿಬ್ರು ಮಧ್ಯೆ ಇರೋ ಅಂತರ ಎಷ್ಟು ಅಂತ ಯಾರಿಗೂ ಗೊತ್ತಿರಲ್ಲ. ಈ ಅಲೆಗಳನ್ನ ನೋಡಿ, ಏನೋ ಹೇಳ್ಬೇಕು ಅಂತ ರಭಸದಲ್ಲಿ ದಡಕ್ ಬರುತ್ತೆ. ಆದ್ರೆ ಅಷ್ಟೇ ವೇಗವಾಗಿ ವಾಪಸ್ ಹೊರಟೋಗುತ್ತೆ. ಈ ಅಲೆಗಳು ನಮ್ಮ ಮನ್ಸಿದ್ದ ಹಾಗೆ.